ಹರೇ ಶ್ರೀನಿವಾಸ. ಶ್ರಾವಣ ಸಂಪತ್ತು ಶನಿವಾರದ ಹಾಡು. ಗಜವದನ ಪಾದಾಂಬುಜಗಳಿಗೆ ರಘುವೆ ಅಜನರಸಿಗೆ ನಮಸ್ಕರಿಸಿ ತ್ರಿಜಗ ವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿ ನಿಜ ಪತ್ನಿಯ ಕಥೆಯ ವರ್ಣಿಸುವೆ. ಅರಸನ ಸೇವೆ ಮಾಡುತ್ತೊಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಭಟ್ಟ. ಹರ್ಷದಿಂದಲಿ ಸೊಸೆಯರು ಗಂಡು ಮಕ್ಕಳು ಭರಿತರಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಶನು ತಾಮಹ ಸಂಭ್ರಮದಿಂದ. ಚಾರು ಪರಿಮಳ ಅರಿಸಿನ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಮಹಾಲಕ್ಷ್ಮಿಗರ್ಪಿಸಿ ಮಂಗಳಾರತಿಯ ಬೆಳಗಿದರು. ಎಣ್ಣೋರಿಗೆ ಭಕ್ಷ್ಯ ಸಣ್ಣ ಶಾವಿಗೆ ಪರಮಾನ್ನ ಶಾಲನ್ನ ಶಾಕಂಗಳನ್ನು ಚೆನ್ನವಾಗಿದ್ದ ತಾಂಬೂಲವನರ್ಪಿಸಿ ಆದರದಿಂದುಂಡು ತಿಹರು ಹರುಷದಿ. ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದಾರತಿ ಬೆಳಗಿದರು. ಹಿಟ್ಟಿನ ಕಡುಬು ಹಿಂಡಿ ಪಲ್ಯವನ್ನೇ ಮಾಡಿ ಅಚ್ಚೆಳ್ಳು ಗಾಣದೆಣ್ಣೆಯನ್ನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟಂಬಲಿ ಇಟ್ಟರು ನೈವೇದ್ಯವನು. ಭೋಜನ ಕೆನುತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯು ಕುಳ್ಳಿರಲು ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂಜಗದಳು ಕಾಣೆನೆಂದು. ಬೇಕಾದರೊಂದು ಬೇಡಲರಸನ ಸತಿ ಸಾಕು ದರಿದ್ರದಂಬಲಿಯು ಹಾಕಿದರ್ ಹರಡಿ ಕಂಕಣದೋಳು ಸಿಕ್ಕೀತು ನಾ ಕೈಯ ಇಡಲಾರೆನೆಂದು. ತಟ್ಟನೆದ್ದಾಕಿಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗುಂಡರವರು ಕಟ್ಟಿದ್ದ ತೂಗು ಮಣೆಯಲ್ಲಿ ಕಾಲುಗಳಲ್ಲಿ ಬಿಟ್ಟು ಕೂತಳೆ ರಾಜನರಸಿ. ಒಂದೊಂದು ಅಡಿಗೆ ನಿಂದೆವು ಮಾಡಿ ನಗುತ್ತೀರೆ ಕುಂದೀತು ಸಕಲ ಸಂಪತ್ತು ಬಂದೀತು ಪರರಾಜರಿಂದ ಮುತ್ತಿಗೆ ದಾಳಿ ಬಂಧನ ಮಾಡಬೇಕೆನುತ. ಅರಿತು ಓಡುತ್ತಲಿರೆ ತೊರಿತು ಬಂದರಿತನ ಅನುಸರಿಸಾಗ ನಡೆದಳು ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮೆ ಟೊಂಕ ಬೇನೆಗಳು. ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲೇ ಜನಿಸೆ ಹೊಚ್ಚಿಟ್ಟಳ ಬಾಳೆ ಎಲೆ ಹಾಸೆ ಮಲಗಿಸಿ ಥಟ್ಟನೆ ದಾಟಿ ನಡೆದಳು. ಬೇಕಾದ ಫಲಗಳ ಅನೇಕ ಪುಷ್ಪಗಳ್ ಜೋಕೆ ಮಾಡುತ್ತ ವನದೋಳು ಕೋಗಿಲೆ ಗಿಳಿನವಿಲು ಹಿಂಡುಗಳನ್ನೇ ಕಂಡು ಹಾಕುತ್ತಿದ್ದವು ಕಾಲಗಳನ್ನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ಕಾಣುತ್ತಲೇ ಮುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನಯ ಸತಿ ವಶ ಮಾಡಿ ಕೊಟ್ಟ ಕೈಯೊಳಗೆ. ಹುಟ್ಟಲಿಲ್ಲ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟನು ದೇವನೆಂದೆನುತ ಅರ್ತಿಯಿಂದಲಿ ಮುಬ್ಬಟ್ಟಲಿರಲು ಮಾಡಿ ತೊಟ್ಟಿಲೊಳಿಟ್ಟು ತೂಗಿದರು. ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ದೇಯಕ್ಕನೆಂದೆನುತ. ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಕರಂಥವರರನು. ಅರಸನು ಹರುಷದಿಂದಲಿ ಧಾರೆ ಎರೆದು ಹೆಮ್ಮಕ್ಕಳ ಕಳುಹಿದನವರ ಮಂದಿರಕ್ಕೆ. ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳಿಗೆ ಕರೆದು ಬುದ್ಧಿಯನು. ಶುಕ್ರವಾರದ ಗೌರಿ ಮರೆಯದೆ ಮಾಡೆ ಶ್ರೀಲಕ್ಷ್ಮಿ ಒಲಿವಳೆಂದೆನುತ. ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ. ದೇಹಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆ ಹಾಕಿದರು. ಕೊಡವಿ ಪಾಲಕ ಬಂದಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ ಅಡಗಿತು ಸಕಲ ಸಂಪತ್ತು ದೇಹಕ್ಕಾಗೆ ದೃಢವಾಯಿತಾಗ ದಾರಿದ್ರ್ಯ. ಮಾತನಾಡಿದರು ಮಕ್ಕಳು ತಾಯರೊಡಗೂಡಿ ಈ ತೆರವಾಯಿತೆ ಬದುಕು. ಮಾತಾ ಪಿತೃ ಒಡ ಹುಟ್ಟಿದವರು ನಿನಗೆ ಮಾತನಾಡಿಸುವವರು ಯಾರೆಲ್ಲೇ. ದೂರದಲ್ಲಿರುವರೆನ್ನ ತಂದೆ ತಾಯಿಗಳು ಸಾರ್ಯದಲ್ಲಿರುವಳೊಬ್ಬ ತಂಗಿ. ಸೂರೆ ಹೋಯಿತು ದೊರೆತನ ಭಾಗ್ಯ ಬಡ ಪ್ರಧಾನಿ ಹೇಗಿರುವನೋ ನಾನರಿಯೇ. ಕಂಡು ಬರುವೆನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿಯ ಹೊದ್ದುಕೊಂಡು ಮಂಡೆಗಚ್ಚಿದ ತಾಳ ಪ್ರಣತಿ ಎಣ್ಣೆ ಹೊಳೆದಂಡೆಯಲ್ಲಿ ಬಂದು ಕುಳಿತನು. ಪೋರ ನೀನ್ಯಾರೆಂದು ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು. ದೂರದಿ ಬಂದೆ ದೇಹಕ್ಕನ ಹಿರಿಯ ಕುಮಾರನೆಂದೇಳಿ ಕಳುಹಿಸಿದನು. ಬಂದೇಳಿದವನ ಅಂದ ಚಂದಗಳೆಲ್ಲ ಕರತನ್ನಿ ಹಿತ್ತಲ ಬಾಗಿಲಿನಿಂದ. ಬಂದೇಳಿಕೊಂಡ ದಾರಿದ್ರ್ಯ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ. ಆಲಯಕ್ಕೋಗಿ ಬರುವನೆಂದಪ್ಪಣೆ ಕೇಳಿ ಕಾಲಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿಸಿದಳು. ಬಾಲಕ ನಿನಗಿಂತ ಕೋಲೇಕೆನುತಲಿ ಗೋಪಾಲಕ ಸೆಳೆದು ಕೊಂಡೊಯ್ಯೆ. ನೂತನದವರಿಗಿಂತೊಸ್ತು ಯಾಕೆಂದು ಆಲೋಚಿಸುತ್ತ ತಾ ಬಂದ. ಮಿಡುಕುತ್ತ ಬಂದು ಮಾತಿಗೆರಗಿದನಾಗ ಒಡನೂಡಿ ವಾರ್ತೆ ಕೇಳುತ್ತಲೇ ಕೊಡುವಷ್ಟು ಕೊಟ್ಟಾರೆನಗೆ ದಕ್ಕದೆಂದೆನುತಲಿ ನಡೆದನು ಮತ್ತೊಬ್ಬ ತನಯ. ತಾಳ ಪ್ರಣತಿ ಎಣ್ಣೆ ತಲೆಗೆ ಪೂಸಿ ಮಳ ಕೋರಿಯ ಹೊದ್ದುಕೊಂಡು ಬಳುಕುತ್ತ ಬಂದ ಬಾವಿಯ ಮೇಲೆ ಕುಳಿತೇಳಿ ಕಳುಹಿಸಿದನವರ ಮಂದಿರಕ್ಕೆ. ಗೊತ್ತಿಲಿ ಕರೆತಂದು ಹಿತ್ತಲ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತಾ
ಅತ್ಯಂತ ಕರುಣದಿಂದಲೇ ಭಕ್ಷ್ಯ ಪಾಯಸ ಮೃಷ್ಟಾನ್ನವನ್ನುಣಿಸಿದರು. ನಿತ್ಯುಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆಂದೆನುತ್ತಾ ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಲು ಕಾಗೆ ಕಚ್ಚಿಕೊಂಡೊಯ್ಯಲ್ಲ ಕ್ಷಣದಿ. ಏನು ಹೇಳಲಿ ನಾ ಹೋದ ಕಾರ್ಯಗಳಿಗಿಂತ ಹೀನವಾಯಿತು ಹೀಗೆಂದೆನುತ್ತಾ ನಾ ಹೋಗಿ ಬರುವೆನೆಂದೆನುತ್ತಾ ಮತ್ತೊಬ್ಬ ಕುಮಾರ ತೆರಳಿದನು. ಹರಕು ಕೋರಿಯನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯನ್ನೇ ಕಟ್ಟಿಕೊಂಡು ಗುರುತೇಳಿ ಕಳುಹೆ ಹಿತ್ತಲ ಬಾಗಿಲಿನಿಂದ ಕರೆತಂದ ರಾಗ ಮಂದಿರಕ್ಕೆ. 2 ದಿನವಿಟ್ಟುಕೊಂಡು ಉಪಚರಿಸುತ್ತಾ ಬುರುಡಿಯೊಳಗೆ ಹಣವನ್ನು ಕಡುಬೇಗದಿಂದಲಿ ಕೈಯಲ್ಲಿ ತಂದು ಕೊಡಲಾಗ ನಡೆದ ತಾ ನಡವಿ ಮಾರ್ಗದಲ್ಲಿ. ಸೆಳೆದು ನಾಲಿಗೆ ಬಿಸಿಲೇರಿ ಬಾವಿಯ ಕಂಡು ಇಳಿದ ಪಾವಿಟಿಗೆಲ್ಲಿಟ್ಟು ಬುಡುಬುಡು ಉರುಳಿ ಮಡುವ ಸೇರಲದ ಕಂಡು ಮಿಡುಕುತ್ತ ಬಂದ ಮಂದಿರಕ್ಕೆ. ಗತಿಹೀನರೋಳು ನಮ್ಮಂಥ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆನೆಂದೆನುತ್ತಾ ಅತಿ ಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು. ಸೊಕ್ಕಿದ ಮೈಗೆ ಛಿದ್ರಿ ಬಟ್ಟೆ ಸುತ್ತಿ ಕುಕ್ಕುತ ಶೀರು ಹೇನುಗಳ ಚಿಕ್ಕಮ್ಮ ಪೇಳಿ ಕಳುಹೆ ಕರೆತಂದು ಹಿತ್ತಲ ಬಾಗಿಲಿನಿಂದಾಗ. 7-8 ದಿನದಲ್ಲಿ ಬಾಳು ಉಪಚರಿಸುತ್ತ ಬಾಳುವ ಕ್ರಮ ಕೇಳುತ್ತಲೇ ಜಾಳಿಗೆ ಹೊನ್ನು ಚಮ್ಮಾಳಿಗೆಯಲ್ಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿಸಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಒಂದಂಶದಿ ಹುದುಲು ಕಾಣದೆ ಸಿಗಿಬಿದ್ದು ಎದೆಬಾಯಿ ಬಡಿಯುತ್ತ ಹುಡುಕಿದರಿಲ್ಲೆಂದು ಎದುರಿಗೆ ಬಂದು ತಾ ನಿಂತ. 4 ಮಂದಿ ಸುದ್ದಿ ನಾನಾ ಪರಿ ಕೇಳಿ ವ್ಯಾಕುಲವಾಯಿತು ಮನಕ್ಕೆ. ನಾ ಕಂಡು ಬರುವೆನೆಂದೆನುತ್ತ ದೇಹಕ್ಕ ಆ ಕಾಲದಲ್ಲಿ ತೆರಳಿದಳು. ಉಟ್ಟಳು ಮಾರು ಸೀರೆಯನ್ನು ತೋಳಿನಲ್ಲಿ ತೊಟ್ಟಳು ಚಿಂದಿ ಕುಪ್ಪಸವ ಕಟ್ಟಿದ ಜಡೆಗೆಣ್ಣೆ ಹಚ್ಚಿ ಗಂಟನೆ ಹಾಕಿ ಬೊಟ್ಟು ಕುಂಕುಮವ ತೀಡಿದಳು. ಒಂದೊಂದು ಕರಿಯ ಗಾಜಿನ ಬಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನ್ನೆತ್ತಿ ಬಂದಳು ನಿಮ್ಮ ದೇಹಕ್ಕನೆಂದೆನುತ್ತಲಿ ತಂಗಿಗೆ ವಾರ್ತೆಯನ್ನೇ ಕಳುಹಿಸಿದಳು. ಅಕ್ಕನ ಕರೆತಂದರ ಹಿತ್ತಲಿಂದಲಿ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸೆಯರೊಡಗೂಡಿ ಬಂದು ದೇಹಕ್ಕನ ಚರಣಕ್ಕೆರಗಿದರು. ಅಂದಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲೆತೆವೆಂದೆನುತ್ತಾ ಮಿಂದು ಮಡಿಯನ್ನುಟ್ಟು ಬಂದೆಲ್ಲ ಪರಿವಾರ ಎಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆ ಮೃಷ್ಟಾನ್ನ ಬೇಗದಿಂದುಂಡು ಹಾಕುತ್ತಲೇ ತಾಂಬೂಲ ತೂಗು ಮಂಚದಿ ಮಲಗಿದರು. ಬೆಳಗಾಗೆದ್ದು ಹೇಳಿದರೆ ಆ ಸೊಸೆಯರ ಕರೆದು ಸಾಯಕ್ಕ ಕೆಲಸವ ಬಿಳಿಜೋಳ ಕುಟ್ಟಿ ಬೀಸೀರೆ ನೀವು ಇಂದಿನ ಅಡುಗೆಯ ಕ್ರಮ ಹೇಳುವೆನು. ಹುಳಿನುಚ್ಚು ಮಾಡೀರೆ ತಿಳಿಯ ಕಟಂಬಲೇಳೆ ಸೊಪ್ಪು ಹಿಂಡಿ ಪಲ್ಯವನು ತರಿಸುವೆ ಗಾಣದ ಎಳ್ಳಿನ ತಿಳಿಯೆಣ್ಣೆ ಹಿಟ್ಟಿನ ಕಡುಬು ನೀವೆನುತ್ತಾ. ಅದ ಕೇಳಿ ದೇಹಕ್ಕ ಹೃದಯ ತಲೆಣಿಸುತ್ತ ಎದೆಯೊಳಗಲಗು ನಟ್ಟಂತೆ ಉರಿಯ ಒಳಗೆ ಎಣ್ಣೆ ಸುರಿವಿದಂತಾಯಿತು ಸಿರಿಯ ಸಂಪತ್ತಿನಿಂದಾಕೆ. ಗರಗಸದಿಂದಲಿ ಕೊರೆದುಪ್ಪು ಸಾಸುವೆ ಹರದಚ್ಚಿದಂತೆ ಮಾತುಗಳು. ಹುಟ್ಟ ಬಡವರು ಬರಬಾರದು ಜಗದೋಳು ಅಟ್ಟುಂಬ ಮನೆಯ ಬಾಗಿಲಿಗೆ ಕಷ್ಟದಿ ಕಾಲ ಕಳೆಯಲಾರದಿದ್ದರೆ ಕಟ್ಟಡವಿ ಸೇರೋದೇ ಲೇಸು. ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನುತ್ತಾ ಮನದ ಸಂತಾಪ ಸೈರಿಸಲಾರದೆದ್ದಳು ದನವನ್ನೇ ಕಟ್ಟೋ ಮಂದಿರಕ್ಕೆ. ಎತ್ತಿನ ಗೋದಾನಿ ಒಳಗೆ ಕಂದಲದಂಟು ಸಿಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಗಲದೆ ಮಲಗಿದಳು. ಮಧ್ಯಾಹ್ನವಾಯಿತು ಅಡಿಗೆ ದೇಹಕ್ಕನ ಸದ್ದು ಸುಳಿವು ಕಾಣಲಿಲ್ಲ. ನಿದ್ರೆಯಿಂದೆಲ್ಲೋ ಮಲಗಿದ್ದಳಾಕೆಯು ಇದ್ದಾರಲ್ಲಿ ಕರೆತನ್ನಿ. ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆ ಬಾಯರ ಸೊಲ್ಲು ಸುಳಿವು ಕಾಣಲಿಲ್ಲ. ಎಲ್ಲಿ ಹುಡುಕಿದರಿಲ್ಲವೆನುತ ಬಂದಾಗ ಎಲ್ಲ ಸೊಸೆಯರು ಹೇಳಿದರು. ಒಳಗೆಲ್ಲ ಹುಡುಕಿ ಬಂದೆವು ಸಂದು ಗೊಂದಿಯಲ್ಲಿ ಆಕಳು ಕಟ್ಟುವಂತ ಗೋದಾನಿಯಲೆ ಸೆಳೆದು ದಂಟುಗಳು ಹಾಕುತ್ತಿರುವ ಗೋದಾನಿಯಲ್ಲಿ ಸುಳಿವು ಕಂಡಿಡಿದರಾಕ್ಷಣದಿ. ಸಿಕ್ಕಾರು ನಮ್ಮ ಅತ್ತೆಯವರು ಎಂದೆಬ್ಬಿಸುತ್ತಲಿ ಹಸ್ತವವಿಡಿದು ಕರೆತಂದೆವು. ಉಕ್ಕುವ ಉರಿಮೋರೆಯನ ನೋಡಿ ಮನದ ಸಿಟ್ಟೇನನುತ ಕೇಳಿದರು. ಹೇಳುವುದೇನು ಕೇಳುವುದೇನು ನಿಮಗಿಂತ ಎಳ್ಳುವಾದೆನೆ ನಾನೆಂದೆನುತ್ತಾ ಜೋಳದನ್ನವ ಕಾಣದೆ ನಾ ಬಂದೇನೆ ನಾಳೆ ಪೋಗುವೆ ನಮ್ಮ ಮನೆಗೆ. ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿವಸ ಇವತ್ತೇ ದುರ್ಭಿಕ್ಷದಡಿಗೆಯು ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲವ ತುಂಬಿದಳು. ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ. ಶುಕ್ರವಾರದ ಗೌರಿ ಮಾಡದೆ ನೀವಿಂತ ದುಃಖಕ್ಕೆ ಗುರಿಯಾದಿರೆಂದು. ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನು ಸಿರಿಯ ಸಂಪತ್ತನ್ನೇ ಕೊಡುವಂಥ ಶನಿವಾರ ಮರೆತು ಬಿಟ್ಟೆಯೇನೆ ಅಕ್ಕಯ್ಯ. ಲಕ್ಷ್ಮೀ ದೇವಿಯ ಆಲಸ್ಯ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಲಗಿದಿರಿ. ಈ ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸೆ ಸಾಕ್ಷಾತ್ ಶ್ರೀ ಗೌರಿಯನ್ನು. ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರಾಭರಣ ಹೊರಮಣೆಯ ಮೇಲೆ ಮಂಟಪದೋಳು ಚಟ್ಟಂಗಿ ಬರದಿಟ್ಟರಾಗ ಪೀಠದಲ್ಲಿ. ಮುಂದೆ ಕಟ್ಟಿಸಿದರು ಮಕರ ತೋರಣಗಳು ದುಂದುಬಿ ಬೇರಿ ಬಡಿದವು
ಮಿಂದು ಮುತ್ತೈದೆಯರು ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳು. ಹಾಕಿದರೈದು ಫಲಗಳಕ್ಕಿ ಅದರೋಳು 4 ನಂದಾದೀವಿಗೆಯು ಶ್ರೀಕಮಲ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತರು. ಅರಿಸಿನ ಪಿಡಿದು ಹಚ್ಚುತ್ತಲಿ ಶ್ರೀ ಗೌರಿಗೆ ಸರಕಾನೆ ತಿರುವೆ ಮೋರೇನು. ಎಡಕ್ಕೋಗಿ 2 ಕೈ ಮುಗಿದು ಹೇಳಿಕೊಂಡರೆ ಬಲಕ್ಕೆ ಬಂದಳೆ ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡೋ ಮಹಾ ತಪ್ಪು ಅಪರಾಧ ಹೆತ್ತ ಮಾತೆಯರೆನೆಸುವರೆ. ಸತ್ಯವಂತಳು ಈಕೆ ಸಮರಿಲ್ಲ ಎನ್ನುತ್ತಲಿ ಭಕ್ತಿಯಿಂದ ಕರವ ಮುಗಿದರು. ಕಡಲಾಂಬುವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡಸಿ ತೆಂಗಿನಕಾಯಿ ಫಲವು. ಮಡದಿಯರಿಗೆ ಅರಿಸಿನ ಗಂಧ ಕುಂಕುಮ ಕೊಡುತ್ತ ಪುಷ್ಪಗಳುಡಿ ತುಂಬೆ. ಬಟ್ಟ ಮುತ್ತಿನ ಹರಿವಾಣದೊಳ್ ನೈವೇದ್ಯ ಭಕ್ಷ್ಯ ಪಾಯಸ ಬಡಿಸಿದರು. ಸಂತುಷ್ಟಿಯಿಂದ ನೋಡುತ್ತಲಿ ದೇಹಕ್ಕನ ಗಂಡಗೆ ಅಷ್ಟೈಶ್ವರ್ಯವ ನೀಡಿದಳು. ದುಂಡು ಮುತ್ತಿನ ಹರಿವಾಣದೊಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು ಕಂಡು ಸಂತೋಷದಿಂದಾಗ ದೇಹಕ್ಕನ ಗಂಡನಿಗೆ ರಾಜ್ಯ ನೀಡಿದಳು. ಹೊಳೆವ ಚಿನ್ನದ ಹರಿವಾಣದೊಳ್ ಕಡುಬು ಕಟ್ಟಂಬಲಿ ಬಡಿಸಿ ತರಿಸಿದೆಳ್ಳೆಣ್ಣೆ ಹಿಂಡ್ಯ ಪಲ್ಯ ತಾಂಬೂಲ ನಲಿದಾಡಿ ನೋಡುತ್ತಲಿ. ಅಕ್ಕ ತಂಗಿಯರಾಗ ಜತೆಯಲಾರತಿ ಎತ್ತಿ ಮುತ್ತೈದೆಯರು ಹಾಡುತ್ತಲಿ ಉತ್ತಮಾಂಗನಿಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿ ದಾರತಿ ಇಳಿಸಿದರು. ಉಂಡರು ಸಕಲ ಜನರು ಸಹಿತಾಗಿ ತಕ್ಕೊಂಡು ಕರ್ಪೂರದ ಬೇಳೆಗಳ ಉಂಡು ಸಂತೋಷದಿಂದಾಗ ಕೂತಿರಲು ಬಂದೆರಗಿದರು ಬಾಲಕರು. ಅರಸ ತಾನಾಗಿಯೇ ಬಂದನೆ ನಮ್ಮಯ್ಯನು ಕರೆಸಿದ ನಿಮ್ಮನೆಂದೆನುತ ಹರುಷದಿಂದವರ ಮಾತುಗಳ ಕೇಳಿ ಆನಂದ ಭರಿತರಾದರೆ ಮನೆಯಲ್ಲಿ. ಗಡಗಡನಾಗ ಬಂದವ ತೇಜ ರಥಗಳು ನುಡಿದವು ಭೇರಿ ವಾದ್ಯಗಳು. ಸಡಗರದಿಂದುಡುಗೊರೆ ವೇಳ್ಯವ ಕೊಟ್ಟು ನಡೆದರು ತಮ್ಮ ಮಂದಿರಕ್ಕೆ. ಅಕ್ಕ ತಂಗಿಯರು ಅಂದಣವೇರಿಕೊಂಡು ಪಲ್ಲಕ್ಕಿ ಒಳಗೆ ಕುಳಿತುಕೊಂಡು ಅರ್ತಿಯಿಂದಲಿ ಚಾಮರ ಬೀಸುತ್ತ ತಮ್ಮ ಪಟ್ಟಣಕ್ಕೆ ನಡೆ ತಂದರು. ಆ ಗೋಪಾಲ ತಂದಾಗ ಕೈಯಲ್ಲಿ ಕೊಡೆ ಈ ಕೋಲು ನಿಮ್ಮದೆಂದೆನುತ ಹಾಕಿ ತೂಕಾಗೆ ಹಣದ ಬುತ್ತಿ ಗಂಟನು ಸ್ವೀಕರಿಸಿದ ನಿನ್ನೊಬ್ಬ ಸುತನು. ಮಡುವಿನೊಳಗೆ ಮುಳುಗಿ ಏಳುತ್ತಿರುವುದು ಕಂಡು ಬುರುಡೆ ಹಣವ ಕೈಗೊಂಡು ನಡೆದ ಮಾರ್ಗದೊಳಗೆ ಹಾವಿಗೆ ಕಂಡು ಹಿಡಿದುಕೊಂಡುಗ್ಗಿ ನಡೆದರು. ದಡದಡನಾಗೆ ಬಂದವೆ ಆಗ ಮಳೆಗಳು ಸಿರಿತೊಯ್ಯಲಾಗದೆಂದೆನ್ನಲು ಹರಿದೇವರಿಬ್ಬರು ಸೆರಗನೆ ಮರೆಮಾಡಿ ಕರೆತಂದರ ತೋಟದಲ್ಲಿ. ಒಂದು ಗಳಿಗೆ ಸ್ಥಳವ ಮಾಡಿ ಕೊಟ್ಟರೆ ಬಂದಿತು ಬಹಳ ಪುಣ್ಯಗಳು ಹಾಗೆಂದ ಮಾತಿಗೆ ತಾನೊಳಗಿನಿಂದ ಬಂದು ಇಲ್ಲೆಲ್ಲಿ ಸ್ಥಳವು ಹೋಗೆಂದ. ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮೀ ದೇವಿಗೆ ಸ್ಥಳ ಮಾಡಿ ಕೊಟ್ಟು ಮತ್ತೆ ನೀವೀಗ ಕೋಪಿಸಲಾರದಿ ಗೌರಿ ಭಕ್ತಿಯಿಂದ ಕರವ ಮುಗಿದಳು. ಎತ್ತಲ ಗೌರಿ ಎಲ್ಲಿಯೇ ದ್ರೋಹ ನಮಗಿನ್ನು ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಆಕೆ ಸಮರಿಲ್ಲವೆನುತ್ತಲಿ ಭಕ್ತಿಯಿಂದಲಿ ಕರವ ಮುಗಿದಳು. ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದೆ ಗೌರಿಯನು ಬಂದಿತು ನಮಗೆ ವನವಾಸವೆಂದನುತ್ತಲಿ ಗಂಡಗೆ ತಿಳಿಯ ಹೇಳಿದಳು. ಜಾತವಾದರು ಪಾರಿಜಾತವನದಾಗೆ ಅನಾಥರನ್ನ ಮಾಡಿ ಬಂದೆ ಪ್ರೀತಿಯಿಂದಲಿ ಸಲಹಿದವರ್ಯಾರೆಂದು ಆ ತಾಯಿ ಸುತರ ಕೇಳಿದಳು. ತುಳಸಿಗೆನುತ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೊಯ್ದ ನಮ್ಮನ್ನ ಬೆಳೆಸಿ ಎರದನೆ ಧಾರೆ ಅರಸು ಪ್ರಧಾನಿಗೆ ಕಳಿಸಿದ ನಾಗ ಸಂಭ್ರಮದಿ. ಅಕ್ಕರೆಯಿಂದ ಪೇಳಿದಳು ಸೋಮೇಶಮ್ಮ ಶುಕ್ರವಾರದ ಗೌರಿಯನು ಮಕ್ಕಳು ಸೊಸೆಯರು ಇದೆಯಲ್ಲ ಸೋಮೇಶ ಭಟ್ಟನ ಪುಣ್ಯವಿದೆಂದು. ಹಿಂದಾಗಲೊನವಾಸ ಮುಂದ್ಯಾಕೆನುತ್ತಲಿ ತಂದು ಕೊಟ್ಟರು ಉಡುಗೊರೆಯ. ಮುಂಗೈಯ ಹಿಡಿದು ಮುಪ್ಪಿನ ತಾಯಿ ತಂದೆಯರ ಅಂದಣವನೇ ಏರಿಸಿದರು. ಭೋರೆಂಬ ನದಿಯ ದಾಟುತ್ತಲಿ ಕಟ್ಟಿಸಿದರು ಊರ ಬಾಗಿಲಿಗೆ ತೋರಣವ. ಭೇರಿ ನಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದಿವಿಟಿಗೆ ಸಂಭ್ರಮದಿ. ಹಾಸುತ್ತ ನಡಮುಡಿ ಒಳಕದಲಾರತಿ ಬೀಸುತ್ತ ಬಿಳಿಯ ಚಾಮರವ. ಸೋಸಿನಿಂದಲಿ ಕರೆತಂದರಮನೆಗೆ ಸಿಂಹಾಸನದಲ್ಲೊರಪಿರುವ ಮಹಾಲಕ್ಷ್ಮಿಗೆ. ಅರುಳು ಪುಗಂಧ ಕುಂಕುಮವ ನಾರಿಯರು ಹರಿವಾಣದೊಳು ತಂದಿರಿಸಿ ಪರಿಪರಿಯಲ್ಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳನ್ನೊಪ್ಪಿಸಿ ಕೈಯ ಮುಗಿಯೇ. ಬಿತ್ತಿದ ಬೆಳೆರಾಶಿ ಉಕ್ಕುವ ನವಧಾನ್ಯ ಉಕ್ಕು ಬಂದದಿ ಕ್ಷೀರ ರಸವು. ಲೆಕ್ಕವಲ್ಲದೆ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆತನವ ನೀಡುವಳು. ತಾಸುರ ಕಾಮಧೇನು ಎಂದೆನಿಸಿ ಭೀಮೇಶ ಕೃಷ್ಣನು ಸಹಿತನಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ. ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ. ಕಂಗಳ ತೆರೆದು ಕಟಾಕ್ಷದಿ ನೋಡಲು ಇಂಗೋದು ಸಕಲ ಪಾಪಗಳು. ಬರಡು ಕರೆಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ. ಬರಹರಿಯಲಿ ದಾರಿದ್ರ್ಯಗಳಿಂಗಲಿ ಶ್ರೀಹರಿ ನಮ್ಮ ಹೃದಯದೊಳಗಿರಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.